ನನ್ನ ಚಿಕನ್ ಅಷ್ಟು ಮಾಡೋಕ್ಕೆ ಬರಲ್ಲ, ಬಟ್ ಟೇಸ್ಟಿಯಾಗಿ ಏನಾದರೂ ಮಾಡ್ಕೋಬೇಕು ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ, ಆಲ್ ಸ್ಪೈಸಸ್ಸು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ತೊಳ್ಕೊಂಡಿರೋ ಚಿಕನ್ನ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿನದ ಪುಡಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ನೀರು ಬಿಡೋ ತನಕ ಬೇಯಿಸ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಚಿಲ್ಲಿ ಪೌಡ್ರು, ಸಾಲ್ಟು, ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೊಳ್ಳಿ. ಈ ಥರ ಈಸಿಯಾಗಿ ಮನೇಲಿ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ಕನ್ಸಿಸ್ಟೆನ್ಸಿ ತಕ್ಕನಾಗೆ ನೀರು ಹಾಕ್ಕೊಳ್ಳಿ. ನಾನಿವತ್ತು ದೋಸೆಗೆ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ಅದೇ ಒಂದು ಬ್ಯಾಡ್ಗೆ ಮತ್ತು ಗುಂಟೂರು ಕೂಡ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಹಾಗೆ ಹೋಯ್ತು ಚಿಕನ್ ಗ್ರೇವಿ. ನಾನಿವತ್ತು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ರವೆ ರೊಟ್ಟಿ, ಚಪಾತಿ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ಟ್ರೈ ಮಾಡ್ಬೋದು. ಮತ್ತೊಂದಷ್ಟು ವಿಡಿಯೋಕ್ಕಾಗಿ ನನ್ನ ಫಾಲೋ ಮಾಡಿ.